ಅದ್ರ ಜೊತೆಗೆ ಅವರು ಪಪೆಟ್ ಶೋ ಅಂದರೆ ಗೊಂಬೆನ ಇಟ್ಕೊಂಡು ಅವರೇ ಆದಂಥ ಧ್ವನಿನ ಕೊಟ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಕಲೆನ ಕಲ್ತಿದ್ದಾರೆ. ಆ ಕಲೆ ಏನು? ಇವ್ರಿಗಿಂತ ಅವರ ಗೊಂಬೆನೇ ತುಂಬ ಫೇಮಸ್ಸು. ಯಾರು ಗೊತ್ತಾ ಅವರು? ನಾನು ಹೇಳ್ತಿರೋದು ಈ ವಿಡಿಯೋನ ನೋಡ್ಕೊಂಡ್ಬಂದು ನಿಮಗೆ ಗೊತ್ತಾಗುತ್ತೆ. ನೋಡಿದಲ್ಲ ಈ ವಿಡಿಯೋನ. ಅವರ ಗೊಂಬೆ ಹೆಸರು ಅವಂತಿಕಾ, ಅವರ ಹೆಸರು ಜಾನು. ಸೋಷಿಯಲ್ ಮೀಡಿಯಾದಲ್ಲಿ ಡಬಲ್ ಮೀನಿಂಗ್ ಜಾನು ಅಂತಲೇ ಅವ್ರು ಫೇಮಸ್. ನೋಡಿ ಯಾವ ರೀತಿ ಡೈಲಾಗ್ ಹೊಡಿತಾರೆ ಅಂತ ಹೇಳಿ. ನೀವು ಎಣ್ಣೆ ಹೊಡಿಯುವಾಗ ಯಾಕೆ ತಿಕ್ಕು ಕುಡಿತೀರಾ? ಯಾಕಂದ್ರೆ ಎಣ್ಣೆ ಹೊಡಿಯಾಗ ನಾವು ತಿಕ್ಕು ಕುಡಿಲಿಲ್ಲ ಅಂದ್ರ ಇದ್ರ ಆಚೆಗೂ ಕೂಡ ಹಲವಾರು ಕಲೆಗಳನ್ನ ಕಲ್ತಿದ್ದಾರೆ. ಡ್ಯಾನ್ಸ್ ಇರ್ಬೋದು, ಪಪೆಟ್ ಶೋ ಇರ್ಬೋದು. ಅದ್ರ ಆಚೆಗೂ ಕೂಡ ರಂಗಭೂಮಿಯಲ್ಲಿ ಹಲವಾರು ನಾಟಕಗಳನ್ನ ಮಾಡಿದ್ದಾರೆ. ಸಿನಿಮಾದಲ್ಲೂ ಕೂಡ ಮೈನ್ ಲೀಡ್ ಕ್ಯಾರೆಕ್ಟರ್ ಆಗಿ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಬನ್ನಿ, ಟ್ರಾನ್ಸ್ ಕಮ್ಯುನಿಟಿಯಲ್ಲಿ ಇದ್ದಂಥ ಟ್ರಾನ್ಸ್ಜೆಂಡರ್ ಜಾನು ಅವರ ಬದುಕಿನ ಕಥೆಗೆ ಎಲ್ರಿಗೂ ಸ್ವಾಗತ. ಅವ್ರ ಮನೆಗೆ ಬಂದಿದ್ದೀನಿ. ಆಲ್ರೆಡಿ ನನ್ನನ್ನು ಇನ್ವೈಟ್ ಮಾಡಲಿಕ್ಕೆ ಅವಂತಿಕನು ಬಂದಿದ್ದಾರೆ, ಜಾನು ಬಂದಿದ್ದಾರೆ. ಹಾಯ್ ಅವಂತಿಕಾ. ಹೆಲೋ, ಹೇಗಿದ್ದೀಯಾ? ಕ್ಯೂಟ್. ನೀ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ಜಾನು ಅವ್ರು ನೋಡ್ಲಿಕ್ಕಿಂತ ನಿನ್ನ ನೋಡ್ಲಿಕ್ಕೆ ಬಂದಿರೋದು. ಥ್ಯಾಂಕ್ ಯು. ಚೆನ್ನಾಗಿದ್ದೀನಲ್ಲ ಅದಕ್ಕೆ. ಹೌದು, ಮ್ಯಾಚಿಂಗ್ ಹಾಕೊಂಡಿದ್ದೀರಾ? ಓಕೆ, ನಿಮ್ಮ ಜಾನು ಅವರ ಬದುಕಿನ ಕಥೆನ ನಮ್ಗೆ ಹೇಳಕ್ಕೆ ರೆಡಿನಾ? ಎಸ್, ಐ ಆಮ್ ರೆಡಿ. ಗನಿ ಹೋಗೋಣ. ಮನೆಗೆ ಹೋಗೋಣ. ಎಸ್, ಗನಿ. ಎಲ್ಲಿ ಮನೆ? ಅಲ್ಲಿ ಮೇಲ್ಗಡೆ. ಅಲ್ಲಿ ಇದು ಯಾವ ಏರಿಯಾ? ಇದು ಯಾವ ಏರಿಯಾ? ಬನಶಂಕರಿ ಥರ್ಸ್ಟೇಜ್ ಹೊಸಕೆರೆಹಳ್ಳಿ. ಓಕೆ. ಎಸ್, ಗನಶಂಕರಿ. ನಿಂಗೆ ಇಷ್ಟೊಂದು ಮಾತಾಡ್ತಿಲ್ಲ, ಟೈರ್ಡ್ ಆಗಲ್ವಾ? ನೋ ಆಗಲ್ಲ. ಹೌದಾ? ನಿಮ್ಮ ಮನೆಗೆ ಹೋಗೋಣ. ಎಸ್, ಗನಿ ಹೋಗೋಣ. ಬನ್ನಿ ಎಲ್ರಿಗೂ ಕೂಡ. ಗನಿ ಜನರೇ ನೋಡಿ, ಇದು ನಂಗ ಅಂಗನಿ ಚೆನ್ನಾಗಿದ್ದೀರಾ? ಓಕೆ, ನಾನು ಅದಕ್ಕೇ ಹೇಳಿದ್ದು ಜಾನು ಅವರ ಬದುಕಿನ ಕತೆ ಒಂದು ರೀತಿಯಾಗಿ ಫನ್ ಆಗಿರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ. ಸಾಕಷ್ಟು ನೋವು ನಲಿವುಗಳನ್ನ ಅನುಭವಿಸ್ಕೊಂಡು ಬಂದಿರೋರು. ಇವಾಗ ಅವ್ರು ಇಷ್ಟು ನಗಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅದ್ರ ಆಚೆಗೂ ಕೂಡ ಸಾಕಷ್ಟು ನೋವಿನ ಕತೆಗಳಿರುತ್ತೆ. ಓ ಮೈ ಗಾಡ್, ಏನದು? ಬಡವ್ರ ಮನೇಲಿ ಇಷ್ಟೊಂದು ಸರ್ಟಿಫಿಕೇಟ್ ಇದಾವಲ್ಲ. ನೀವು ಹೇಳಿದ ರೀತಿಯಾಗಿ ಎಲ್ಲಿ ಬಡವ್ರು ಇದ್ದೀರಾ ನೀವು? ದುಡ್ಡಲ್ಲಿ ಬಡವ್ರು ಇರ್ಬೋದು, ಕಲೆಯಲ್ಲಿ ಪ್ರತಿಭೆಯಲ್ಲಿ ಶ್ರೀಮಂತರಾಗಿದೆ ನಮ್ಮ ಜನ. ಯಾವಾಗಿಂದು ಏನು ಸಂದರ್ಭದ ಇದೆಲ್ಲ ಎಲ್ಲಿ ಕಲೆಕ್ಟ್ ಮಾಡಿದ್ರೆ? ಡೇಟ್ ಹಾಕಿದ್ದಾರೆ ನೋಡಿ ಅದ್ರ ಮೇಲೆ ಎಲ್ಲಾನು. ನಿಮ್ಮ ಕಾಲೇಜಲ್ಲಿ ಪಪೆಟ್ ಶೋಗೆ ಹೋದಾಗ ಕೊಟ್ಟಿದ್ದ? ಇಲ್ಲ, ಇದು ಪಪೆಟ್ ಶೋದಲ್ಲ. ಆ್ಯಕ್ಚುಲಿ ನಾನು ಲೈಕ್ ಮೆಹಂದಿ, ಮೇಕಪ್ಪು, ಲೈಕ್ ಪೇಂಟಿಂಗು, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಲ್ಲ ಮಾಡ್ತೀನಿ. ಇವಾಗ ಇವ್ರಿಗೆ ಏನು ಬರಲ್ಲ ಅಂತ ಕೇಳಬೇಕು ಜಾನುಗೆ. ಎಲ್ಲ ಆಲ್ ಇನ್ ಒನ್ ಮೆಹಂದಿ. ಹಾಗಾದ್ರೆ ಈ ಮೆಹಂದಿ ವರ್ಕ್ ಎಲ್ಲ ನೀವೇ ಮಾಡ್ಕೊಂಡಿದ್ದ? ನನ್ನ ಫ್ರೆಂಡ್ ಹಾಕಿರೋದು, ಕಾಲ್ಗೆಲ್ಲ ನಾನು ಹಾಕಿರೋದು. ಓಕೆ, ಇಷ್ಟು ಚೆಂದಾಗಿ ಅಷ್ಟು ಟೈಮ್ ಸಿಗುತ್ತಾ ನಿಮ್ಗೆ? ಓಕೆ, ಏನೇನು ಮಾಡ್ತೀರಿ ಅಂತ ಹೇಳಿದ್ರಿ? ನಾನು ಮೆಹಂದಿ ಮಾಡ್ತೀನಿ, ಬಾಟಲ್ ಪೇಂಟ್ ಮಾಡ್ತೀನಿ, ಮೇಕಪ್ ಮಾಡ್ತೀನಿ, ಫೇಸ್ ಪೇಂಟಿಂಗ್ ಮಾಡ್ತೀನಿ, ನೇಲ್ ಆರ್ಟ್ ಮಾಡ್ತೀನಿ. ಇದೆಲ್ಲ ನೇಲ್ ಆರ್ಟ್ ಮಾಡಿ ನಾನೇ ಮಾಡ್ಕೊಂಡಿರೋದು. ನೋಡಿ, ಜಿಗಿ ಕಲರ್ಫುಲ್ ಮಿಂಚಿಂಗು. ಹಾಗಾದ್ರೆ ಯಾವಾಗ್ಲೂ ನೀವು ಮಿಂಚಿಂಗೆ? ನಾನು ನೇಲ್ ಆರ್ಟ್ ಅಂದ್ರೆ ತುಂಬಾ ಇಷ್ಟ, ಅದೆಲ್ಲ ಮಾಡ್ತಾ ಇರ್ತೀನಿ. ಓಕೆ, ಅಲ್ಲಿ ಕಲಾ ಸಂಗಮದಿಂದ ಕೊಟ್ಟಿದ್ದಾರೆ. ಆಕ್ಚುಲಿ ನಾನು ಮಾಡ್ಲು,